ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಗಳ ಬಗ್ಗೆ ನೀವು ತಿಳಿಯಲೇಬೇಕಾದ ಸಮಯ ಇದು. 2026ನೇ ವರ್ಷ ನಿಮ್ಮ ಜೀವನದಲ್ಲಿ ಸಾಮಾನ್ಯ ವರ್ಷ ಅಲ್ಲ. ಇದು ನಿಮ್ಮ ಬುದ್ಧಿಶಕ್ತಿ, ನಿರ್ಧಾರ ಶಕ್ತಿ, ಮಾತಿನ ಶಕ್ತಿ ಮತ್ತು ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ವರ್ಷ ಆಗಲಿದೆ. ಇದುವರೆಗೂ ನೀವು ಎದುರಿಸಿರುವ ಗೊಂದಲಗಳು, ಮನಸ್ಸಿನ ಅಶಾಂತಿ, ಅನಿಶ್ಚಿತತೆಗಳು ಇವೆಲ್ಲಕ್ಕೂ 2026 ಉತ್ತರ ಕೊಡಲಿದೆ. ಮಿಥುನ ರಾಶಿಯವರು ಎಂದರೆ ಬುದ್ಧಿವಂತರು, ಚುರುಕು ಮನಸ್ಸಿನವರು, ಮಾತಿನಿಂದಲೇ ಜನರನ್ನು ಸೆಳೆಯುವ ಶಕ್ತಿಯುಳ್ಳವರು. ಆದರೆ ಒಂದೇ ಸಮಯದಲ್ಲಿ ಹೆಚ್ಚು ಯೋಚನೆ, ತೀರ್ಮಾನದಲ್ಲಿ ತಡ, ಒಂದೇ ವಿಷಯದಲ್ಲಿ ಸ್ಥಿರತೆ ಇಲ್ಲ ಅನ್ನೋ ಸಮಸ್ಯೆಗಳು ನಿಮ್ಮನ್ನೇ ಹಿಂದಕ್ಕೆ ಎಳೆದಿವೆ. 2026ನೇ ವರ್ಷದಲ್ಲಿ ಈ ಸಮಸ್ಯೆಗಳೇ ನಿಮ್ಮ ಶಕ್ತಿಯಾಗಿ ಪರಿವರ್ತನೆ ಆಗಲಿವೆ. 2026 ಮಿಥುನ ರಾಶಿಯವರಿಗೆ ಹೊಸ ದಾರಿ ತಂದುಕೊಳ್ಳುವ ವರ್ಷ. ನೀವು ಕಾಯುತ್ತಿದ್ದ ಅವಕಾಶ, ನೀವು ಬಯಸುತ್ತಿದ್ದ ಬದಲಾವಣೆ, ನೀವು ಕನಸು ಕಂಡ ಜೀವನದ ಒಂದು ಭಾಗ ಇವೆಲ್ಲವೂ ನಿಧಾನವಾಗಿ ನಿಮ್ಮತ್ತ ಬರುತ್ತವೆ. ಆದರೆ ಈ ವರ್ಷ ಎಲ್ರಿಗೂ ಒಂದೇ ರೀತಿ ಫಲ ಕೊಡಲ್ಲ. ನಿಮ್ಮ ನಿರ್ಧಾರಗಳ ಮೇಲೆ, ನಿಮ್ಮ ಮಾತಿನ ನಿಯಂತ್ರಣದ ಮೇಲೆ, ನೀವು ಯಾರನ್ನು ನಂಬುತ್ತೀರಿ ಅನ್ನೋದರ ಮೇಲೆ 2026 ನಿಮ್ಮನ್ನ ಮೇಲಕ್ಕೆತ್ತುತ್ತಾ ಅಥವಾ ಪಾಠ ಕಲಿಸುತ್ತಾ ಅನ್ನೋದು ನಿರ್ಧಾರವಾಗುತ್ತೆ. ಮಿಥುನ ರಾಶಿಯವರೇ, ನೀವು ಹೊರಗಿನಿಂದ ಎಷ್ಟು ಚುರುಕಾಗಿ ಕಾಣಿಸಿಕೊಂಡರೂ ಒಳಗಡೆ ತುಂಬ ಭಾವನಾತ್ಮಕ ವ್ಯಕ್ತಿ. ನಿಮ್ಮ ನೋವುಗಳನ್ನು ಎಲ್ರಿಗೂ ಹೇಳಲ್ಲ, ಆದರೆ ಒಳಗೆ ಇಟ್ಟುಕೊಂಡು ಹೋರಾಡುತ್ತೀರಿ. 2026 ನಿಮ್ಮೊಳಗಿನ ಆ ಭಾರವನ್ನು ನಿಧಾನವಾಗಿ ಇಳಿಸಲಿದೆ. ನಿಮಗೆ ಅರ್ಥ ಮಾಡಿಕೊಳ್ಳುವ ಜನ, ನಿಮ್ಮ ಮಾತಿಗೆ ಮೌಲ್ಯ ಕೊಡುವ ಸಂಬಂಧಗಳು ಈ ವರ್ಷದಲ್ಲಿ ನಿಮ್ಮ ಜೀವನಕ್ಕೆ ಬರಲಿವೆ. ಆದರೆ ಮಿಥುನ ರಾಶಿಯವರೇ, 2026ರಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ಎಲ್ಲರ ಮಾತಿಗೂ ಕಿವಿ ಕೊಡಬೇಡಿ, ಎಲ್ಲರನ್ನೂ ನಂಬಬೇಡಿ. ವಿಶೇಷವಾಗಿ ಈ ವರ್ಷ ನಿಮ್ಮ ಬಗ್ಗೆ ಹೆಚ್ಚು ಸಿಹಿಯಾಗಿ ಮಾತನಾಡುವವರಿಂದ ಜಾಗ್ರತೆ ಅಗತ್ಯ. ಈ ವಿಡಿಯೋದಲ್ಲಿ ನಾವು ನೋಡಲಿರುವ ವಿಷಯಗಳು 2026ರಲ್ಲಿ ಮಿಥುನ ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಅದೃಷ್ಟ, ಹಣಕಾಸು ಸ್ಥಿತಿ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ, ಯಾವ ತಿಂಗಳುಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ, ಯಾವ ರೀತಿಯ ಜನರಿಂದ ದೂರ ಇರಬೇಕು, ಪ್ರೀತಿ, ವಿವಾಹ, ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆ, ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಮಿಥುನ ರಾಶಿಯವರೇ, 2026 ನಿಮ್ಮನ್ನು ಪರೀಕ್ಷಿಸುವುದು ಹೌದು, ಪ್ರತಿಫಲ ನೀಡುವುದೂ ಹೌದು. ನೀವು ಸಿದ್ಧರಿದ್ದರೆ ಈ ವರ್ಷ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಮಿಥುನ ರಾಶಿ 2026 ಯಾವ ಅಕ್ಷರದವರಿಂದ ದೂರ ಇರಬೇಕು? ಮಿಥುನ ರಾಶಿಯವರೇ, 2026ರಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಬರೋದಕ್ಕೆ ಒಂದು ಪ್ರಮುಖ ಕಾರಣ. ನಿಮ್ಮ ನಿರ್ಧಾರಗಳಾದರೆ ವಿಫಲತೆಗೆ ಒಂದು ಪ್ರಮುಖ ಕಾರಣ. ತಪ್ಪು ವ್ಯಕ್ತಿಗಳ ಸಂಪರ್ಕವಾಗಬಹುದು. ಈ ವರ್ಷ ಎಲ್ಲರೂ ಸ್ನೇಹಿತರಲ್ಲ, ಎಲ್ಲರೂ ಶುಭಚಿಂತಕರಲ್ಲ. ಅಕ್ಷರ ಕೆ ಅಥವಾ ಕ ಇಂದ ಹೆಸರು ಶುರುವಾಗುವವರು ಈ ಅಕ್ಷರದವರೊಂದಿಗೆ 2026ರಲ್ಲಿ ನಿಮಗೆ ತಪ್ಪು ಅರ್ಥೈಸಿಕೆ, ಅನಗತ್ಯ ಮಾತುಗಳು, ಮನಸ್ಸಿಗೆ ನೋವು ನೀಡುವ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತನ್ನು ತಿರುಗಿಸಿ ಬಳಸುವವರಾಗಿರುತ್ತಾರೆ. ಆದ್ದರಿಂದ ಇಂತಹವರಿಂದ ಅಗತ್ಯಕ್ಕಿಂತ ಹೆಚ್ಚು ದೂರ ಇರುವುದು ಉತ್ತಮ. ಅಕ್ಷರ ರ ಅಥವಾ ಆರ್ ಇಂದ ಹೆಸರು ಶುರುವಾಗುವವರು ಈ ಅಕ್ಷರದವರು ಮಿಥುನ ರಾಶಿಯವರ ಜೀವನದಲ್ಲಿ ಗೊಂದಲ ತರುವ ಸಾಧ್ಯತೆ ಹೆಚ್ಚು. ಒಂದು ಮಾತು ಹೇಳಿ ಮತ್ತೊಂದು ರೀತಿಯಲ್ಲಿ ನಡೆದುಕೊಳ್ಳುವ ಸ್ವಭಾವ ಇರುತ್ತದೆ. ವಿಶೇಷವಾಗಿ ಹಣಕಾಸು ಮತ್ತು ಕೆಲಸದ ವಿಷಯದಲ್ಲಿ ಇವರ ಮೇಲೆ ನಂಬಿಕೆ ಇಡುವುದು ಅಪಾಯಕಾರಿ. ಅಕ್ಷರ ಸ ಅಥವಾ ಎಸ್ ಇಂದ ಹೆಸರು ಆರಂಭವಾಗುವವರು ಈ ಅಕ್ಷರದವರು ಮೇಲ್ನೋಟಕ್ಕೆ ತುಂಬ ಸಿಹಿಯಾಗಿರುತ್ತಾರೆ. ಆದರೆ ಒಳಗಡೆ ಅಸೂಯೆ ಮತ್ತು ಸ್ಪರ್ಧಾ ಮನೋಭಾವ ಹೆಚ್ಚಿರುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಅವರಿಗೆ ಸಹಿಸಲು ಆಗದ ಕಾರಣ ನಿಮ್ಮ ಹಿಂದೆ ಮಾತಾಡುವ ಸಾಧ್ಯತೆ ಇದೆ. ಅಕ್ಷರ ಎಂ ಅಥವಾ ಮಾ ಇಂದ ಶುರುವಾಗುವವರು ಈ ಅಕ್ಷರದವರಿಂದ ಭಾವನಾತ್ಮಕ ಹಾನಿ ಸಂಭವಿಸುವ ಸಾಧ್ಯತೆ ಹೆಚ್ಚು. ನಿಮ್ಮ ಭಾವನೆಗಳನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ಳುವ ಸ್ವಭಾವ ಇರುತ್ತದೆ. ಪ್ರೀತಿ, ಸ್ನೇಹ ಅಥವಾ ಕುಟುಂಬದ ವಿಷಯದಲ್ಲಿ ಈ ಅಕ್ಷರದವರೊಂದಿಗೆ ಹೆಚ್ಚು ಎಚ್ಚರಿಕೆ ಅಗತ್ಯ. ಮುಖ್ಯ ಸೂಚನೆ: ಇದು ಸಾಮಾನ್ಯ ಜ್ಯೋತಿಷ್ಯ ಸೂಚನೆ ಮಾತ್ರ. ಎಲ್ಲ ಕ, ರ, ಸ, ಮ ಅಕ್ಷರದವರು ಕೆಟ್ಟೋರು ಅನ್ನೋದಿಲ್ಲ.
ಆದರೆ 2026ರಲ್ಲಿ ಈ ಅಕ್ಷರದವರಿಂದ ನಿಮಗೆ ಹೆಚ್ಚು ಸಮಸ್ಯೆ ಎದುರಾದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮಿಥುನ ರಾಶಿಯವರಿಗೆ ಸಲಹೆ. 2026 ಎಲ್ಲರೂ ಮಾತಿಗೆ ತಕ್ಷಣ ನಂಬಿಕೆ ಇಡಬೇಡಿ. ಹಣ ಮತ್ತು ರಹಸ್ಯ ವಿಷಯಗಳನ್ನು ಹಂಚಿಕೊಳ್ಳ